ನಮಸ್ತೆ ವೀಕ್ಷಕರೇ, NR ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನ್ನರ್ಘಟ್ಟ ರೋಡಲ್ಲಿ 30/40 ನಿಮಗೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಮುಂದೆ ಇದ್ದೀವಿ. ನೀವು ನೋಡ್ಬೋದು, ಈ ಪ್ರಾಪರ್ಟಿಲಿ 5 ಫ್ಲೋರ್ಸ್ ಇದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮೂರು ಕೂಡ ಸೇಮ್ ಇದೆ. ನಿಮಗೆ 3 BHK ಮನೆಗಳು ಬರುತ್ತೆ ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿ. ಫೋರ್ತ್ ಫ್ಲೋರ್ ಅಲ್ಲಿ ನೀವು 2 BHK ಮನೆನ ನೋಡ್ಬೋದು. ಜೊತೆಗೆ ನಿಮಗೆ ಲಾಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಒಂದು ಸಿಂಗಲ್ ರೂಮ್ ತರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾವೀಗ ಗ್ರೌಂಡ್ ಫ್ಲೋರ್ ಇಂದ ಎಂಟರ್ ಆಗಿ ಏನೇನಿದೆ ಮನೆಯಲ್ಲಿ ಅಂತ ನೋಡೋಣ ಬನ್ನಿ. ಎಂಟ್ರೆನ್ಸ್ನ ನೋಡ್ಬೋದು ನೀವು. ಕಂಪ್ಲೀಟ್ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಮೇಲೆ ಕಾಂಪೌಂಡ್ಸಿಂದನೂ ಸೇಫ್ಟಿ ಪರ್ಪಸ್ಗೆ ಮಾಡಿದ್ದಾರೆ. ಈ ಪಾರ್ಕಿಂಗ್ ಜಾಗ ನೋಡ್ಬೋದು ನೀವು. ಇಲ್ಲಿ ಆಲ್ಮೋಸ್ಟ್ ನೀವು 6 ಕಾರ್ಗಳನ್ನ ನಿಲ್ಸ್ಕೊಬೋದು. ಜೊತೆಗೆ 2 ವೀಲರ್ಗಳನ್ನ ಕೂಡ ನಿಲ್ಸ್ಕೊಬೋದು. ನೀವು ಇಲ್ಲಿ ನಿಮಗೆ ಕಾವೇರಿ ವಾಟರ್ ಫೆಸಿಲಿಟಿ ಇದೆ. ಸಂಪ್ಗಳನ್ನ ನೋಡ್ಬೋದು ನೀವು. ಕಂಪ್ಲೀಟ್ ಬಿಲ್ಡಿಂಗ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸ್ಯಾಟಿಸ್ಫೈ ಮಾಡೋಕ್ಕೆ ಸಂಪ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಬಾತ್ರೂಮ್ ಕೂಡ ಬರುತ್ತೆ, ಕಾಮನ್ ಟಾಯ್ಲೆಟ್ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿದ್ದಾರೆ. ಈ ಬಿಲ್ಡಿಂಗ್ ನಿಮಗೆ 5 ಫ್ಲೋರ್ಸ್ ಇರೋದ್ರಿಂದ ನಿಮಗೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಲಿಫ್ಟ್ ನೋಡ್ಬೋದು ನೀವು. ನಾವೀಗ ಫಸ್ಟ್ ಫ್ಲೋರ್ ಮನೇನ ತೋರಿಸ್ಕೊಡ್ತೀವಿ ಹೇಗಿದೆ ಅಂತ. ಸೊ ನಿಮಗೆ ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ ಎರಡೂ ಸೇಮ್ ಬರುತ್ತೆ. ನೀವು ರೈಲಿಂಗ್ಸ್ ನೋಡ್ಬೋದು, ಎಲ್ಲ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ. ಸ್ಟೆಪ್ಸ್ ಕೂಡ ನಿಮಗೆ ಗ್ರಾನೈಟಿಂದ ಕವರ್ ಮಾಡಿದ್ದಾರೆ. ನೋಡಿ, ನೀವು ಎಂಟರ್ ಆಗೋಕ್ಕೆ ಮುಂಚೆ ನೀವು ಒಂದೊಂದು ಫ್ಲೋರ್ಗೂ ಸೇಫ್ಟಿ ಪರ್ಪಸ್ಗೆ ಅವರೇ ಕಂಪ್ಲೀಟ್ ಗ್ರಿಲ್ಸ್ನ ಹಾಕಿ ಕವರ್ ಮಾಡಿದ್ದಾರೆ. ಗೇಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಸೊ ಸೇಫ್ಟಿ ಪ್ರಾಬ್ಲಮ್ ಇರಲ್ಲ. ಎಂಟ್ರೆನ್ಸಿಂದನೂ ನಿಮಗೆ ಡಿಸೈನ್ಸ್ನ ನೋಡ್ಬೋದು. ಮೇಲೆಲ್ಲ ತುಂಬ ಚೆನ್ನಾಗಿ ಡಿಸೈನ್ಸ್ ಮಾಡಿ ಲೈಟಿಂಗ್ ಕೂಡ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನಾವೀಗ ಹಾಲಿಗೆ ಎಂಟರ್ ಆದರೆ ನೀವು ನೋಡ್ಬೋದು, ಡೋರ್ಸ್ ಏನು ಕಾಣಿಸ್ತಾ ಇದೆ ನೋಡಿ, ಕಾಪರ್ ಫಿಟ್ಟಿಂಗ್ಸಿಂದ ಮಾಡಿರೋವಂಥ ಡೋರ್ಸು ಮತ್ತು ಟೀಕ್ ವುಡ್ಡಿಂದ ಮಾಡಿರೋವಂಥ ಡೋರ್ಸ್ ಇದೆ. ಇದು ನಿಮಗೆ ಲಿವಿಂಗ್ ಏರಿಯಾ ಬರುತ್ತೆ. ಇಲ್ಲಿ ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ಇದು ನೋಡಿ, ನಿಮಗೆ ಇಷ್ಟು ಬ್ರಾಡಾಗಿ ಕೊಟ್ಟಿರೋದ್ರಿಂದ ಎಷ್ಟು ಇಂಚ್ TV ಬೇಕಾದರೂ ಫಿಟ್ ಮಾಡ್ಬೋದು ನೀವು. ಇಲ್ಲಿ ನಿಮಗೆ ವಿತ್ ಲೈಟಿಂಗ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಕೆಳಗಡೆ ಸ್ಟೋರೇಜ್ ಕೂಡ ಇದೆ ನಿಮಗೆ. ಆ್ಯಂಡ್ ಇಲ್ಲೂ ಸ್ಟೋರೇಜಿಗೆ ಜಾಗ ಇದೆ, ಜೊತೆಗೆ ಲೈಟಿಂಗ್ಸ್ ಇದೆ. ಮೇಲೆ ನೋಡ್ಬೋದು ನೀವು, ಕಂಪ್ಲೀಟ್ POP ವರ್ಕ್ಸ್ ಮಾಡಿ ಥರ ಡಿಫ್ರೆಂಟ್ ಯೂನಿಕ್ ಆಗಿರಲಿ ಅಂತ ಮಾಡಿದ್ದಾರೆ. ವಿತ್ ಲೈಟಿಂಗ್ಸ್ ಮಾಡಿ, ಜೊತೆಗೆ ಫ್ಯಾನ್ ಕೂಡ ಅವರೇ ಫಿಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾದಲ್ಲೇ ದೇವ್ರ ಮನೆ ಕೂಡ ಬರುತ್ತೆ. ನೀವು ಪೂಜಾ ರೂಮ್ ನೋಡ್ಬೋದು, ಇಷ್ಟು ಜಾಗ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ನಾವೀಗ ಲಿವಿಂಗ್ ಏರಿಯಾದಿಂದ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ರೂಮ್ ಬರುತ್ತೆ, ಜೊತೆಗೆ ಕಿಚನ್ ಕೂಡ ಬರುತ್ತೆ. ಸೊ ನಾವು ರೂಮಿಗೆ ಎಂಟರ್ ಆದರೆ ನೋಡಿ, ನಿಮಗೆ ಈ ಜಾಗದಲ್ಲಿ ನಿಮಗೆ ರೂಮಲ್ಲಿ ಈ ಕಡೆ ಸೈಡ್ ನಿಮಗೆ ಸಾಫ್ಟ್ ಕ್ಲೋಜರ್ ಕಬೋರ್ಡ್ಸ್ ಬರುತ್ತೆ. ಮೇಲ್ ಕೂಡ ನಿಮಗೆ ಸ್ಟೋರೇಜ್ ಬರುತ್ತೆ ಕಂಪ್ಲೀಟು. ಆ್ಯಂಡ್ ಈ ಜಾಗನ ಅವರು ಬಿಡದೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಂತ ಹಾಕಿದ್ದಾರೆ. ಹಿಂದೆಗಡೆ ಸ್ಟೋರೇಜ್ ಬರುತ್ತೆ, ಸೊ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿಂದ ನಿಮಗೆ ನೀವಿಲ್ಲಿ ಏನು ಕಿಚನ್ ನೋಡ್ಬೋದು, ಅದ್ರ ಜೊತೆಗೆ ಅಟ್ಯಾಚ್ ಆಗಿರೋವಂಥ ಡೈನಿಂಗ್ ಏರಿಯಾ ಇದು. ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಒಂದೊಂದು ಜಾಗದಲ್ಲೂ POP ವರ್ಕ್ಸ್ ಎಲ್ಲ ಮಾಡಿ ನಿಮಗೆ ಫ್ಯಾನ್ ಅವಶ್ಯಕತೆ ಇರ್ಬೋದು, ಲೈಟ್ ಅವಶ್ಯಕತೆ ಇರ್ಬೋದು, ಅದನ್ನೆಲ್ಲ ಫಿಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಬರೋದ್ರಿಂದ ನಿಮಗೆ ಅಟ್ಯಾಚ್ ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಇದು ನಿಮಗೆ ಕಿಚನ್ ಏರಿಯಾ. ನೀವಿಲ್ಲಿ ಮತ್ತೆ ನೋಡ್ಬೋದು, ಸಾಫ್ಟ್ ಕ್ಲೋಜರ್ಸ್ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಪೂರ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲೂ ಸ್ಟೋರೇಜ್ ಕೊಟ್ಟು ಇದೆಲ್ಲ ಕಲ್ಲು ಹಾಕಿ ನಿಮಗೆ ಈ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಕಿಚನ್ನಿಂದ.
ನಿಮಗಿಲ್ಲಿ ಯುಟಿಲಿಟಿ ಏರಿಯಾ ಬರುತ್ತೆ. ಸೊ ನೀವು ಕಿಚನ್ ಮತ್ತು ಡೈನಿಂಗ್ ಏರಿಯಾ ಮಧ್ಯದಲ್ಲಿ ನಿಮಗೆ ಒಂದು ಡೋರ್ ಕೊಟ್ಟು ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಿಮಗೆ ಗ್ರಿಲ್ಸ್ ಹಾಕಿ ಕಂಪ್ಲೀಟ್ ಸೇಫ್ಟಿಗೆ ಅಂತ ಕವರ್ ಮಾಡಿದ್ದಾರೆ. ಈಗ ನಾವಿನ್ನೂ 2 ಬೆಡ್ರೂಮ್ ನೋಡೋಣ. ಸೊ ಈಗ ಇಲ್ಲಿಗೆ ಬಂದರೆ ನೀವು ಈ ಸೈಡ್ ನೋಡ್ಬೋದು, ನಿಮಗಿಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಅಟ್ಯಾಚ್ ಮಾಡಿ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಸೊ ಇದು ಹಾಲಲ್ಲಿರುವಂಥ ಕಾಮನ್ ಬಾತ್ರೂಮ್ ನಿಮಗೆ. ಅಲ್ಲಿಂದ ಈಗ ಇದು ಸೆಕೆಂಡ್ ರೂಮ್ ನೋಡಿ. ನೀವು ಈ ಡಿಸೈನ್ಸ್ ಎಲ್ಲ ನೋಡ್ಬೋದು, ಕಂಪ್ಲೀಟ್ ಪೇಂಟಿಂಗಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಡಿಸೈನ್ಸ್ನ. ಒಂದೊಂದು ರೂಮಲ್ಲಿ ಒಂದೊಂದು ಕಲರ್ ಕಾಂಬಿನೇಷನ್ಸು, ಒಂದೊಂದು ಥೀಮ್ ಟ್ರೈ ಮಾಡಿದ್ದಾರೆ. ಇಲ್ಲಿ ನೀವು ಮತ್ತೆ ಅದೇ ಥರ ಸಾಫ್ಟ್ ಕ್ಲೋಜರ್ ವಾರ್ಡ್ರೋಬ್ಸ್ನ ನೋಡ್ಬೋದು. ಆ್ಯಂಡ್ ಮೇಲ್ಗಡೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಇಲ್ಲಿಂದ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಈ ಮನೆದು. ಸೊ ಇದನ್ನು ನೋಡ್ಬೋದು ನೋಡಿ, ಎಲ್ಲ ರೂಮಲ್ಲೂ ಕೂಡ ನಾನು ಹೇಳಿದೆ, ಎಲ್ಲ ಕಡೆನೂ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ POP ವರ್ಕ್ಸ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಮತ್ತೆ ಇಲ್ಲಿ ಇನ್ನೂ ಸ್ವಲ್ಪ ದೊಡ್ಡದು ಸಾಫ್ಟ್ ಕ್ಲೋಜರ್ ವಾರ್ಡ್ರೋಬ್ಸ್ ಬರುತ್ತೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಲಾಕಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇದ್ರ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಆ್ಯಂಡ್ ಇಲ್ಲೂ ವೆಂಟಿಲೇಷನ್ಗೆ ಅಗೇನ್ ವಿಂಡೋಸ್ ಅಟ್ಯಾಚ್ ಆಗಿದೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ಇಲ್ಲಿ. ಸೊ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಇದ್ರ ಪಕ್ಕದಲ್ಲಿ ನೀವು ನೋಡ್ಬೋದು, ಇಲ್ಲೂ ನಿಮಗೆ ಸ್ಟೋರೇಜ್ಗೆ ಯುಟಿಲೈಸ್ ಮಾಡಿದ್ದಾರೆ. ಕಂಪ್ಲೀಟ್ ಪ್ಲೇನ್ ವಾಲ್ ಬಿಲ್ಡ್ ಮಾಡೋ ಬದಲು ಇಲ್ಲಿ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮ್ ಜೊತೆಗೆ ನಿಮಗೆ ಒಂದು ಬಾಲ್ಕನಿ ಅಟ್ಯಾಚ್ ಆಗಿರುತ್ತೆ. ಸೊ ಇಷ್ಟು ಜಾಗ ನಿಮಗೆ ಬಾಲ್ಕನಿಗೆ ಸಿಗುತ್ತೆ. ಅಲ್ಲಿ ಗ್ಲಾಸ್ ಹಾಕಿ ನಿಮಗೆ ಟಫ್ ಆ್ಯಂಡ್ ಗ್ಲಾಸಸ್ ಹಾಕಿ ನಿಮಗೆ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ ಎರಡೂ ಕೂಡ ಸೇಮ್ ನಿಮಗೆ 3 BHK ಮತ್ತು ಸಿಮಿಲರ್ ಟೈಪ್ ಇದೇ ಥರನೇ ಇದೆ ನಿಮಗೆ. ನಾವು ಫಸ್ಟ್ ಫ್ಲೋರ್ ತೋರಿಸಿದ್ವಿ. ಫಸ್ಟ್ ಫ್ಲೋರ್ ಥರನೇ ನಿಮಗೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಕೂಡ 3 BHK ಬರುತ್ತೆ. ಅದು ಸೇಮ್ ವೇಯಲ್ಲಿರುತ್ತೆ. ಈಗ ನಾವು 4th ಫ್ಲೋರಲ್ಲಿದ್ದೀವಿ. ಇದು ನಿಮಗೆ 2 BHK ಮನೆ ಬರುತ್ತೆ. ಸೊ ಹೇಗಿದೆ ನೋಡೋಣ. ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾ ನೀವು ಸ್ವಲ್ಪ ಸ್ಪೇಷಿಯಸ್ ಆಗಿ ನೋಡ್ಬೋದು. ಇದು 2 BHK ಆಗಿರೋದ್ರಿಂದ. ಸೊ ಇಲ್ಲೂ ನೀವು ಸಿಮಿಲರ್ ವೇಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು POP ವರ್ಕ್ಸ್ ಎಲ್ಲ ನೋಡ್ಬೋದು ಕಂಪ್ಲೀಟ್ ಎಲ್ಲ ಕಡೆ. TV ಕ್ಯಾಬಿನೆಟ್ ನೋಡ್ಬೋದು. ಇದು ಕೂಡ ಕೆಳಗಡೆ ಎಷ್ಟು ದೊಡ್ಡದಾಗಿತ್ತೋ ಅಷ್ಟೇ ದೊಡ್ಡ TV ಕ್ಯಾಬಿನೆಟ್ ಹಾಕಿದ್ದಾರೆ. ಈ ಹಾಲಿಂದ ನಿಮಗೆ ಈ ಕಡೆ ಡೈನಿಂಗ್ ಏರಿಯಾ ಸಿಗುತ್ತೆ ನೋಡಿ. ಇಲ್ಲೂ ಒಂದು ಡಿಸೈನ್ ಥರ ಮಾಡಿ ಕಂಪ್ಲೀಟ್ ನಿಮಗೆ ವೆಂಟಿಲೇಷನ್ಗೆ ಇಷ್ಟು ಕಂಪ್ಲೀಟ್ ವಿಂಡೋಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಶ್ ಬೇಸಿನ್ ಬರುತ್ತೆ. ಆ್ಯಂಡ್ ಇಲ್ಲಿಂದ ನಿಮಗೆ ಕಿಚನ್ನಿಗೆ ಎಂಟ್ರಿ ಇದೆ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಕ್ಲೋಜರ್ ವಾರ್ಡ್ರೋಬ್ಸ್ ಕೊಟ್ಟು ಸ್ಟೋರೇಜಿಗೆ ಅಂತ ಮಾಡಿದ್ದಾರೆ. ಈ ಕಡೆ ಕೂಡ ವಿಂಡೋಸ್ ಕೊಟ್ಟಿದ್ದಾರೆ ನಿಮಗೆ ವೆಂಟಿಲೇಷನ್ಗೆ. ಆ್ಯಂಡ್ ಇಲ್ಲಿ ನೀವು ಯುಟಿಲಿಟಿ ಏರಿಯಾ ನೋಡ್ಬೋದು. ಸೊ ಇಲ್ಲಿಂದ ರೂಮ್ಗೆ ಎಂಟರ್ ಆಗೋಣ. ಸೊ ಕೆಳಗೆ ಹೇಗೆ ತೋರಿಸಿದ್ವಿ ಅದೇ ಥರ ನಿಮಗೆ ಹಾಲಲ್ಲಿ ಪೂಜಾ ರೂಮ್ ಕೂಡ ಬರುತ್ತೆ. ಇಲ್ಲಿಂದ ನೀವು ನೋಡ್ಬೋದು ಕಾಮನ್ ಬಾತ್ರೂಮ್ ಇದೆ ಇಲ್ಲಿ ಹಾಲಲ್ಲಿ. ಸೊ ಇಲ್ಲಿ ನಿಮಗೆ ಫಸ್ಟ್ ರೂಮ್ ಸಿಗುತ್ತೆ. ನೀವು ನೋಡ್ಬೋದು ಒಂದೊಂದು ರೂಮಲ್ಲೂ ಡಿಫ್ರೆಂಟ್ ಸ್ಟೈಲ್ಸ್ನ ಯೂಸ್ ಮಾಡಿ ಪೇಂಟಿಂಗ್ ಡೆಕೋರೇಷನ್ಸ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಕ್ಲೋಜರ್ ವಾರ್ಡ್ರೋಬ್ಸ್ ಇದೆ. ಆ್ಯಂಡ್ ಮೇಲ್ ಕಂಪ್ಲೀಟ್ ಸ್ಟೋರೇಜಿಗಿದೆ. ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಇದು ಫಸ್ಟ್ ರೂಮ್. ಸೊ ಈ ಕಡೆಯಿಂದ ಇದನ್ನು ನೀವು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ಲಾಸ್ಟ್ ರೂಮ್ ಈ ಮನೆಯದು. ಸೊ ಇಲ್ಲಿ ನಿಮಗೆ ಅಗೈನ್ ವಾರ್ಡ್ರೋಬ್ಸ್ ಎಲ್ಲ ಮಾಡಿ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ರೂಮಲ್ಲೂ ನೀವು ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಅಂತೂ ಕೊಟ್ಟಿದ್ದಾರೆ. ಜೊತೆಗೆ ವಿಂಡೋನೂ ಇದೆ ವೆಂಟಿಲೇಷನ್ಗೋಸ್ಕರ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಆ್ಯಂಡ್ ನೀವು ಎಲ್ಲ ಕಡೆ ನೋಡ್ಬೋದು, ನೀವು ಎಲ್ಲ ಫ್ಲೋರಲ್ಲೂ ಕೂಡ ನಿಮಗೆ ಗೀಝರ್ನ ವಿತ್ ಅಟ್ಯಾಚ್ಡ್ ಕೊಟ್ಟಿದ್ದಾರೆ. ಸೊ ಗೀಝರ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಇದೆಲ್ಲ ನಿಮಗೆ ವಿತ್ ಅಟ್ಯಾಚ್ಡ್ ಬಂದಿದೆ. ಈ ಕಡೆಯಿಂದ ನಿಮಗೆ ಬಾಲ್ಕನಿ ಸಿಗುತ್ತೆ. ನಾವೀಗ ಲಾಸ್ಟ್ ಫ್ಲೋರಲ್ಲಿದ್ದೀವಿ. ಈ ಟೆರೆಸಲ್ಲಿ ನಿಮಗೆ ನಾನು ಹೇಳ್ದಂಗೆ ಒಂದು ಸ್ಟುಡಿಯೋ ರೂಮ್ ಬರುತ್ತೆ.
ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾ ಜೊತೆಗೆ ಈ ಕಿಚನ್ ಏರಿಯಾಗೆ ಅಂತ ಈ ಥರ ಈ ಕಡೆ ಒಂದು ಜಾಗ ಮಾಡಿದ್ದಾರೆ. ಸ್ಟೋರೇಜ್ ಸಿಗುತ್ತೆ, ಜೊತೆಗೆ ನಿಮಗೆ ವಾರ್ಡ್ರೋಬ್ಸು ಇದೆ, ಮೇಲ್ ಸ್ಟೋರೇಜ್ ಇದೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ. ಆ್ಯಂಡ್ ಟಿ ವಿ ಕ್ಯಾಬಿನೆಟ್ಗೋಸ್ಕರ ನಿಮಗೆ ಈ ಕಡೆ ಜಾಗ ಮಾಡಿ ಇಲ್ಲಿ ಪ್ಲಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಆ ಕಡೆ ಸ್ಟೋರೇಜ್ ಬರುತ್ತೆ, ಜೊತೆಗೆ ನಿಮಗಿಲ್ಲಿ ಒಂದು ಬಾತ್ರೂಮ್ ಕೂಡ ಇದೆ ವಿತ್ ವಾಶ್ ಬೇಸಿನ್ ಅಟ್ಯಾಚ್ ಬರುತ್ತೆ. ಆ್ಯಂಡ್ ಈ ಕಡೆಯಿಂದ ನಿಮಗೆ ಅಗೈನ್ ಬಾಲ್ಕನಿ ಇದೆ. ಈ ಪ್ರಾಪರ್ಟಿ ನಿಮಗೆ ಬನ್ನೇರುಘಟ್ಟ ರೋಡ್ ವಸಂತಪುರದಲ್ಲಿದೆ. ಜೊತೆಗೆ ನಿಮಗೆ ಕೋಳಿ ಫಾರಂ ಗೇಟ್ ನಿಮಗೆ 300 ಮೀಟರ್ಸ್ ಹತ್ತಿರದಲ್ಲೇ ಇದೆ. ನಿಮಗೆ ಸುತ್ತಮುತ್ತ ಸುಮಾರು ಕಾಲೇಜು, ಸ್ಕೂಲ್ಗಳು, ಹಾಸ್ಪಿಟಲ್ ಕೂಡ ಇದೆ ನಿಮಗೆ. ಸೊ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.